ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. 23ನೇ ಕಂತಿನ ಹಣ ಜಮಾ ಕುರಿತು ನಿಮಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನೆಲ್ಲ ಅಪ್ಡೇಟ್ಸ್ ಇದಾವೆ, ಅಫಿಷಿಯಲ್ ಅಪ್ಡೇಟ್ಸ್ ಎಲ್ಲ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ 23-24ನೇ ಕಂತಿನ ಹಣ ಒಟ್ಟಿಗೆ 4,000 ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಕೆಳಗಡೆ ಲೈಕ್ ಬಟನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಗೊತ್ತು, ದಸರಾ ಹಬ್ಬದ ಟೈಮಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ DBT ಮುಖಾಂತರ 2,000 ಹಣ ಆದರೆ ಬರುತ್ತೆ. ಅದು 22ನೇ ಕಂತಿನ ಹಣ. 22ನೇ ಕಂತಿನ ಹಣ ಜಮಾ ಆಗಿದ್ದ ಆದಮೇಲೆ ಪ್ರತಿನಿತ್ಯನೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ವೆಯ್ಟ್ ಮಾಡ್ತಿರುವಂಥದ್ದು 23ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು 23ನೇ ಕಂತಿನ ಹಣ ಕುರಿತು ಒಂದು ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಒಂದಿಷ್ಟು ಅಫಿಷಿಯಲ್ ಸೋರ್ಸಸ್ ಕಡೆಯಿಂದ ಏನು ಅಪ್ಡೇಟ್ಸ್ ಬರ್ತಿದ್ದಾವೆ ಅಂತ ಅಂದರೆ, ಈ ತಿಂಗಳಲ್ಲಿ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 100% ಆಗಿ 23ನೇ ಕಂತಿನ ಹಣ 2,000 ಆದರೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ ಬರ್ತಿರುವಂಥದ್ದು. ಆ್ಯಂಡ್ ಜೊತೆಗೆ ಇನ್ನೊಂದು ಅಪ್ಡೇಟ್ ಬರ್ತಿರುವಂಥದ್ದು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ತಿಂಗಳಲ್ಲಿ 2,000 ಹಣ ಜಮಾ ಆಗುತ್ತೆ 23ನೇ ಕಂತಿನ ಹಣ ಅಂತ ಹೇಳಿಬಿಟ್ಟು. ನಿಮಗೆಲ್ಲ ಗೊತ್ತು, ಲಾಸ್ಟ್ ಮಂತ್ಸಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಒಂದು 2 ತಿಂಗಳ ಅಮೌಂಟ್ ಬರ್ತಿರ್ಲಿಲ್ಲ. ಯಾವುದಾದ್ರೂ ಹಬ್ಬ ಬಂದಿದ್ರೆ ಅಮೌಂಟ್ ಬರ್ತಿತ್ತು. ಈಗೇನಾದರೂ ಅದೇ ರೀತಿ ಆಗುತ್ತಾ ಅಂತ ಅಂದರೆ ಖಂಡಿತವಾಗ್ಲೂ ಆ ರೀತಿ ಆದರೆ ಆಗೋದಿಲ್ಲ. ನಿಮಗೆ ಈ ತಿಂಗಳಲ್ಲಿ 2,000 ಹಣನೂ ಸಹ ಜಮಾ ಮಾಡ್ತಾರೆ. ಆ್ಯಂಡ್ ನಿಮಗಿರುವಂಥ ಇನ್ನೊಂದು ಬಿಗ್ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಇನ್ನು ಮುಂದೆ ಪ್ರತಿ ತಿಂಗಳು ಕರೆಕ್ಟಾಗಿ ಹಣ ಜಮಾ ಮಾಡ್ತಾರೆ. ಯಾವಾಗ ಜಮಾ ಮಾಡ್ತಾರೆ? ಗೃಹಲಕ್ಷ್ಮಿ ಸಂಘ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾರಂತೆ. ಈ ತಿಂಗಳು 19ನೇ ತಾರೀಕು ಗೃಹಲಕ್ಷ್ಮಿ ಸಂಘಗೆ ಚಾಲನೆಯನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು ಹೇಳಿರುವಂಥದ್ದು. ಈ ತಿಂಗಳು 19ನೇ ತಾರೀಕು ಏನಾದರೂ ಚಾಲನೆ ಕೊಟ್ಟಿದ್ದಾರೆ ಅಂತ ಅಂದರೆ, ಗೃಹಲಕ್ಷ್ಮಿ ಸಂಘ ಒನ್ಸ್ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ತಿಂಗಳು 100% ಆಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣ 100% ಆಗಿ ಎಕ್ಸಾಕ್ಟಾಗಿ ಕೊಡ್ತಾರೆ. ಅದು ನಿಮಗೊಂದು ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣ ಸಿಗುತ್ತೆ. 23ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಬೇಕು. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಒನ್ಸ್ DBT ಪ್ರೊಸೆಸ್ ಸ್ಟಾರ್ಟ್ ಆದಮೇಲೆ ಪ್ರತಿನಿತ್ಯನೂ ಕೇವಲ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಪ್ರೋಸೆಸ್ ಆದರೆ ಶುರು ಆಗುತ್ತೆ. ಒಂದು 15 ಡೇಸ್ ಆದರೆ ಬೇಕಾಗುತ್ತೆ, 15 to 20 ಡೇಸು. ಈ ತಿಂಗಳಲ್ಲಿ ಇನ್ನೂ ಟೈಮ್ ಇದೆ. ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ಸಹ ನೇರವಾಗಿ DBT ಮುಖಾಂತರ ಜಮಾ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಪ್ಲಸ್ 2,000 4,000 ಬರುತ್ತಾ? 23-24ನೇ ಕಂತಿನ ಹಣ ಒಟ್ಟಿಗೆ 4,000 ಜಮಾ ಆಗುತ್ತಾ ಅಂತಂದರೆ 100% ಆಗಿ 4,000 ಜಮಾ ಆಗೋದಿಲ್ಲ. ಈ ತಿಂಗಳಲ್ಲಿ 23ನೇ ಕಂತಿನ ಹಣ ಬರುತ್ತೆ, ಮುಂದಿನ ತಿಂಗಳಲ್ಲಿ 24ನೇ ಕಂತಿನ ಹಣ ಬರುತ್ತೆ. ಸಾಕಷ್ಟು ವಿಡಿಯೋಸ್ ವೈರಲ್ ಆಗಿರ್ಬೋದು, ಒಂದು ಒಳ್ಳೆ ರೀಚ್ ಆದರೆ ಬಂದಿರ್ಬೋದು. 23-24ನೇ ಕಂತಿನ ಹಣ 4,000 ಬರುತ್ತೆ ಅಂತ ಹೇಳಿಬಿಟ್ಟು 4,000 ಆದರೆ ಜಮಾ ಆಗೋದಿಲ್ಲ. ಕೇವಲ 2,000 ಹಣ ಮಾತ್ರ ನಿಮಗೆ ಜಮಾ ಆಗುತ್ತೆ. ಆ 2,000ನೂ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಓಕೆನಾ? ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದ್ರೆ, ನೀವು ಪ್ರತಿನಿತ್ಯನೂ ನಮ್ಮ ಒಂದು ವಿಡಿಯೋಸನ್ನು ವಾಚ್ ಮಾಡ್ತಿದ್ರೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕ್ ಮಾಡಿ. ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.